ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಮಾರ್ಕೆಟ್ ಇಲ್ಲಿಂದ ಕ್ರ್ಯಾಶ್ ಆಗುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ನೋಡೋಣ. ಓಕೆ, ಮಾರ್ಕೆಟ್ ಇವಾಗ ನೀವು ನೋಡ್ಬೋದು. ಓಕೆ, ಇದು ಒಂದು ಅಪ್ ಟ್ರೆಂಡ್ ಆಗಿದೆ. ಇದಾದಮೇಲೆ ನಾವು ಫಸ್ಟು ನೋಡಬೇಕಾಗಿರೋದು ಒಂದು ಹೈಯರ್ ಟೈಮ್ ಫ್ರೇಮಲ್ಲಿ ಇಟ್ಕೊಂಡು ನೋಡಬೇಕಾಗುತ್ತೆ. ಹೈಯರ್ ಟೈಮ್ ಫ್ರೇಮಲ್ಲಿ ಅಂತಂದರೆ ಮಂತ್ಲಿ ನೋಡಿ, ಮಂತ್ಲಿಯಲ್ಲಿ ಆಲ್ರೆಡಿ ಇದು ಅಪ್ ಟ್ರೆಂಡಲ್ಲಿದೆ. ನೀವು ಎಲ್ಲ ನಿಧಾನವಾಗಿ ಒಂದೊಂದು ದಿನ ಇವತ್ತು 500 ಪಾಯಿಂಟು 300 ಪಾಯಿಂಟು ನಿಫ್ಟಿ 50 ಡೌನ್ ಆದಾಗ ಏನಂತೀವಿ, ಮಾರ್ಕೆಟ್ ಕ್ರ್ಯಾಶ್ ಅಂತೀವಿ. ಮಾರ್ಕೆಟ್ ಕ್ರ್ಯಾಶ್ ಅದಕ್ಕಾಗಲ್ಲ. ಇದೆಲ್ಲ ನೀವು ನೋಡ್ಬೋದು ಮಂತ್ಲಿ ಟೈಮ್ ಫ್ರೇಮಲ್ಲಿ ಇದೆಲ್ಲ ಕ್ರ್ಯಾಶ್. ಓಕೆ, ಇದನ್ನು ಕ್ರ್ಯಾಶ್ ಅಂತಾರೆ. ಇಲ್ಲಿ ನೋಡಿ, ಅಪ್ ಟ್ರೆಂಡು ಇದು ಒಂದು ಕರೆಕ್ಷನ್, ಅಪ್ ಟ್ರೆಂಡು ಮತ್ತು ಕರೆಕ್ಷನ್, ಅಪ್ ಟ್ರೆಂಡು ಸ್ಮಾಲ್ ಕರೆಕ್ಷನ್, ಅಪ್ ಟ್ರೆಂಡು ಇದು ಒಂದು ಕರೆಕ್ಷನು, ಇದು ಮತ್ತೆ ಅಪ್ ಟ್ರೆಂಡಲ್ಲಿದೆ. ಸ್ಟಿಲ್ ಮಾರ್ಕೆಟ್ ಬಂದುಬಿಟ್ಟು ಹೈಯರ್ ಫಾರ್ಮೇಷನ್ ಮಾಡೋದ್ರಿಂದ ಇದನ್ನು ನಾವೇನಂತೀವಿ, ಅಪ್ ಟ್ರೆಂಡ್ ಅಂತೀವಿ. ಓಕೆ, ಅದೇ ರೀತಿ ಅದಕ್ಕಿಂತ ಕಡಿಮೆ ಟೈಮ್ ಫ್ರೇಮಲ್ಲಿ ಬರಬೇಕಾಗುತ್ತೆ. ರೈಟ್, ವೀಕ್ಲಿ ಟೈಮ್ ಫ್ರೇಮಲ್ಲಿ ಬಂದು ನೋಡಿ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ನಮಗೆ ಹೈ, ಓಕೆ, ನಿಫ್ಟಿ 50 ಹೈ ಬಂದುಬಿಟ್ಟು ಇನ್ನು ಇಲ್ಲಿದೆ. ಓಕೆ, ಇಲ್ಲಿ ಬರದೆ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಬರದೆ ಒಂದು ಕರೆಕ್ಷನ್ ಕೊಡೋ ಥರ ಇದೆ. ಓಕೆ, ಇಲ್ಲಿ ಕರೆಕ್ಷನ್ ಕೊಡೋ ಥರ ಇದೆ. ಇನ್ ಕೇಸ್ ಇದು ಕರೆಕ್ಷನ್ ಆಗಿ ಕೆಳಗಡೆ ಬಂದಾಗ ಇದೇ ನಮ್ಮ ಟಾಪ್ ಆಗಿಬಿಡುತ್ತೆ. ಹೆವಿ ಟಾಪ್ ಇದೆ, ಲಾಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಒಂದು ದೊಡ್ಡ ಕರೆಕ್ಷನ್ಸ್ ಬರೋ ಚಾನ್ಸಸ್ ಕೂಡ ಇದೆ. ಡೇ ಬೈ ಡೇ ಅಲ್ಲಿ ಗೊತ್ತಾಗುತ್ತೆ, ಇವತ್ತು ಗೊತ್ತಾಗಲ್ಲ. ಬಟ್ ಆದರೆ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನಾವು ನೋಡೋಣ. ಒಂದು ನಿಮಿಷ ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ಡೈಲಿ ಟೈಮ್ ಫ್ರೇಮಲ್ಲಿ ಇದು ಒಂದು ಸ್ಮಾಲ್ ಕರೆಕ್ಷನ್ ಬರೋ ಥರ ಇದೆ. ಸ್ಮಾಲ್ ಕರೆಕ್ಷನ್ ಅಂತಂದರೆ ಈ ರೀತಿ ಒಂದು ಟ್ರೆಂಡ್ ಇದೆಯಲ್ಲ, ಈ ರೀತಿ ಒಂದು ಸ್ವಿಂಗ್ ಟ್ರೆಂಡ್, ಈ ರೀತಿ ಸ್ವಿಂಗ್ ಟ್ರೆಂಡಲ್ಲಿ ಒಂದು ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಬಟ್ ಡೈರೆಕ್ಟಾಗಿ ಬರುತ್ತಾ? ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ಇಲ್ಲಿ ನೀವು ನೋಟ್ ಮಾಡಬೇಕಾಗಿರೋದು ಏನಂತಂದರೆ, ಇಲ್ಲಿ ಡೇಟಾಸ್ ಅವ್ರ ಹತ್ರ FI ಆ್ಯಂಡ್ EIS ಹತ್ರ ತುಂಬ ಡೇಟಾಸ್ ಇರುತ್ತೆ. ಆ ಡೇಟಾ ಪ್ರಕಾರ ಏನಾಗುತ್ತೆ, ಇಲ್ಲಿ ರಿಟೇಲರ್ಸ್ ಏನಾದರೂ ತುಂಬ ಶಾರ್ಟ್ ಮಾಡಿ ಇಟ್ಟಿದ್ದರೆ ನಾಳೆ ಏನಾಗ್ಬೋದು ಅಂತ ಒಂದು ನೋಡೋಣ. FI ಮತ್ತು DIS ಏನು ಮಾಡ್ಬೋದು ಅಂತ. FI DIS ಏನು ಮಾಡ್ಬೋದು ಅಂತಂದರೆ, ನಾಳೆ ಡೈರೆಕ್ಟಾಗಿ ಗ್ಯಾಪ್ ಡೌನ್ ಮಾಡಿದೆ, ರಿಟೇಲರ್ಸ್ ಇಲ್ಲಿ ತುಂಬ ಜನ ಶಾರ್ಟ್ ಮಾಡಿದರೆ ಫಸ್ಟು ಗ್ಯಾಪ್ ಅಪ್ ಕೊಡ್ತಾರೆ, ಒಂದು ವಿಕ್ ಥರ ಕೊಡ್ತಾರೆ, ಅದಾದಮೇಲೆ ಡೌನ್ ಫಾಲ್ ಆಗುತ್ತೆ. ಓಕೆ, ಈ ರೀತಿ ಮಾಡ್ಬೋದು. ಇನ್ ಕೇಸ್ ತುಂಬ ಜನ ಬಂದುಬಿಟ್ಟು ಇಲ್ಲಿ ಶಾರ್ಟ್ ಮಾಡಿದರೆ ನಾಳೆ ಏನಾಗುತ್ತೆ, ಇಮಿಡಿಯೇಟಾಗಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ, ಅದು ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ರೆಡ್ ಕ್ಯಾಂಡಲ್ ಮಾಡಿ ಸೋಮವಾರದಿಂದ ಡೌನ್ ಫಾಲ್ ತರೋ ಚಾನ್ಸಸ್ ಇದೆ. ಓಕೆ, ಒಂದು ವೇಳೆ ರಿಟೇಲ್ಸ್ ತುಂಬ ಜನ ಶಾರ್ಟ್ ಮಾಡಿರಲಿಲ್ಲ, ಇವಾಗ ಆಲ್ರೆಡಿ ಅವರು ಲಾಂಗಲ್ಲಿದ್ದಾರೆ ಅಂತಂದರೆ ಏನಾಗುತ್ತೆ, ಡೈರೆಕ್ಟಾಗಿ ನಾಳೆ ಏನಾಗುತ್ತೆ, ಲಾಂಗಲ್ಲಿದ್ದರೆ ಹೇಳ್ತಾ ಇದ್ದೀನಿ, ಲಾಂಗ್ ಇನ್ನೂ ಹೋಲ್ಡ್ ಮಾಡ್ತಾ ಇದ್ದರೆ ನಾಳೆ ದೊಡ್ಡ ಗ್ಯಾಪ್ ಡೌನ್ ಆಗ್ಬೋದು. ಇಲ್ಲಾಂತಂದರೆ ಒಂದು ಸ್ಲೈಟ್ಲಿ ಗ್ಯಾಪ್ ಡೌನ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ನಾಳೆಯಿಂದ ಒಂದು ಕರೆಕ್ಷನ್ ಬರೋ ಚಾನ್ಸಸ್ ಇದೆ, ಕೆಳಗಡೆ ಬರೋ ಚಾನ್ಸಸ್ ಇದೆ. ಹಾಗಂತ ಈ ಡೈರೆಕ್ಟಾಗಿ ಶಾರ್ಟ್ ಮಾಡೋಂಗೂ ಇಲ್ಲ. ಇಲ್ಲಿ ಏನು ಮಾಡಬೇಕಾಗುತ್ತೆ, ಆಲ್ರೆಡಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದವರು ಅವರು ಶಾರ್ಟ್ ಮಾಡಿ ಇಟ್ಕೋಬೋದು. ಓಕೆ, ಅವ್ರಿಗೆ ಅವರು ಒಂದು ಪರ್ಟಿಕ್ಯುಲರ್ ಒಂದು ರೂಲ್ಸ್ ಇರುತ್ತೆ. ಓಕೆ, ಪರ್ಟಿಕ್ಯುಲರ್ ರೂಲ್ಸ್ ಇಟ್ಕೊಂಡು ಇಲ್ಲಿ ಅವರು ರಿಸ್ಕ್ ತೊಗೊಳ್ತಾರೆ, ಶಾರ್ಟ್ ಮಾಡ್ತಾರೆ. ಓಕೆ, ಶಾರ್ಟ್ ಮಾಡಿ ಅವರು ಶಾರ್ಟ್ನ ಫುಲ್ಲಾಗಿ ಹೋಲ್ಡ್ ಮಾಡ್ತಾರೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಇದು ಕೂಡ ಅಪ್ ಟ್ರೆಂಡಲ್ಲಿದೆ. ಬಟ್ ಏನಂತಂದರೆ ಇದು ಬಂದುಬಿಟ್ಟು ಆಲ್ ಟೈಮ್ ಹೈಯಲ್ಲಿದೆ. ಓಕೆ, ನಿಫ್ಟಿ 50 ಆಲ್ ಟೈಮ್ ಹೈ ನಿಯರೆಸ್ಟ್ ಇದೆ ಹೊರತು ಆಲ್ ಟೈಮ್ ಹೈಯಲ್ಲಿಲ್ಲ. ಇಲ್ಲಿ ನೋಡ್ಬೋದು ಆಲ್ ಟೈಮ್ ಹೈಯಲ್ಲಿದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತಂದರೆ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ಗಿಂತ ಕೆಳಗಡೆ ಕೊಟ್ಟಿರೋದ್ರಿಂದ ಇದು ಒಂದು ಫೇಕ್ ಬ್ರೇಕ್ಔಟು ಬ್ರೇಕ್ ಡೌನ್ ಆಗ್ಬೋದು. ನಾಳೆ ಗ್ಯಾಪ್ ಅಪ್ ಆಗಿ ಅದಾದಮೇಲೆ ಕೆಳಗಡೆ ಕೊಡೋ ಚಾನ್ಸಸ್ ಇದೆ. ಇಲ್ಲಿಂದ ಕೆಳಗಡೆ ಬಂದರೆ ಮಾರ್ಕೆಟ್ ನೆಕ್ಸ್ಟ್ ಬಂದುಬಿಟ್ಟು ಈ ಝೋನ್ಸಲ್ಲಿ ಬಂದುಬಿಟ್ಟು ಒಂದು ಸಪೋರ್ಟ್ ತೊಗೋಬೋದು. ಇದು ಮತ್ತೆ ಈ ರೀತಿ ಮೇಲೆ ಹೋಗಿ ಕರೆಕ್ಷನ್ ತೊಗೊಂಡು ಕೆಳಗಡೆನೂ ಬರ್ಬೋದು. ಓಕೆ, ಇದು ನಮಗೆ ಇವಾಗ ಗೊತ್ತಾಗಲ್ಲ, ಬಟ್ ಒಂದು ಸ್ವಿಂಗ್ಗೆ ಇದು ಬಂದುಬಿಟ್ಟು ಒಂದು ಡೌನ್ ಫಾಲ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿದೆ. ನಾಳೆ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ನಾಳೆ ಎಕ್ಸ್ಪೈರಿ ಕೂಡ, ನಿಫ್ಟಿ 50 ಎಕ್ಸ್ಪೈರಿ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಒಪಿನಿಯನನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.